ಬಿಜೆಪಿ ಮುಖಂಡ ಮುಕುಂದ್ ರಾವ್ ಭವಾನಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ನಿನ್ನೆಯಿಂದಲೇ ಮುಕುಂದ್ರನ್ನ ಹೈಜಾಕ್ ಮಾಡಿದೆ ಕೈ ನಾಯಕರು ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ದೆಹಲಿಗೆ ಕರೆದೊಯ್ಯಲಿದ್ದಾರೆ ಕಾಂಗ್ರೆಸ್ ನಾಯಕರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಪಕ್ಷ ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆ ಇದೆ. ನಾಳೆ ಅಧಿಕೃತವಾಗಿ ಮುಕುಂದ್ ರಾವ್ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಂಭವ ಕಂಡು ಬರ್ತಾ ಇದ್ದು, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಯತ್ನ ನಡೆದಿದೆ. ಕೊಪ್ಪಳ ಬಿಜೆಪಿ ಮುಖಂಡ ಮುಕುಂದ್ ರಾವ್ ಭವಾನಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರಾ ಅನ್ನುವ ರೀತಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ನಿನ್ನೆಯಿಂದಲೇ ಮುಕುಂದ್ ಅವರನ್ನ ಹೈಜಾಕ್ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಮಧ್ಯಾಹ್ನ ದೆಹಲಿಗೆ ಕೂಡ ಅವರನ್ನ ಕರೆದೊಯ್ಯಲಿದ್ದಾರೆ. ಅಂದ್ರೆ ದೆಹಲಿಯಲ್ಲಿ ಆ ಕಾಂಗ್ರೆಸ್ ನಾಯಕರ ಜೊತೆ ಪಕ್ಷ ಸೇರ್ಪಡೆಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ನಾಳೆ ಅಧಿಕೃತವಾಗಿ ಮುಕುಂದ್ ರಾವ್ ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆಗಳಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮೌನೇಶ್ ಬಡಿಗೇರಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೌನೇಶ್, ಈಗಾಗಲೇ ಮುಕುಂದ್ ರಾವ್ ಭವಾನಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಖಚಿತನಾ, ಹೇಗೆ? ಖಂಡಿತವಾಗ್ಲೂ ನವಿತಾ ಜೈನು, ಏನು ಈಗಾಗಲೇ ಬಿಜೆಪಿಯಲ್ಲಿರ್ತಕ್ಕಂಥ ಕೊಪ್ಪಳದ ಬಿಜೆಪಿ ಮುಖಂಡ ಮುಕುಂದ್ ರಾವ್ ಭವಾನಿ ಮತ್ತು ಕಾಂಗ್ರೆಸ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಮುಕುಂದ್ ರಾವ್ ಭವಾನಿ ಮಠ ಅವರನ್ನ ದೆಹಲಿಗೆ ಬುಲಾವ್ ಮಾಡಿರ್ತಕ್ಕಂಥದ್ದು. ಏನು ಚುನಾವಣೆ ಘೋಷಣೆ ಆದ ಮೇಲೆ ಪಕ್ಷದಿಂದ ಪಕ್ಷಕ್ಕೆ ಏನು ಪಕ್ಷಾಂತರ ಮಾಡತಕ್ಕಂತ ಮುಖಂಡರ ಸಂಖ್ಯೆಯು ಕೂಡ ಕೊಪ್ಪಳದಲ್ಲಿ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ರಾಜಕೀಯ ಹೈಡ್ರಾಮಾಗಳಿಗೂ ಕೂಡ ಕೊಪ್ಪಳ ಜಿಲ್ಲೆ ಸಾಕ್ಷಿ ಆಗ್ತಾ ಇದೆ. ಏನು ಮೊನ್ನೆಯಷ್ಟೇ ಒಂದು ಮುಕುಂದ್ ರಾವ್ ಭವಾನಿ ಮಠ ಅವರು ಹೇಳಿಕೆ ನೀಡಿದ್ರು, ಈ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅವರನ್ನ ಏನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡದೇ ಇದ್ರೆ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ, ನನ್ನ ಜೊತೆಗೆ ಬೇರೆ ಬೇರೆ ಬಿಜೆಪಿಯ ಬೇರೆ ಬೇರೆ ಮುಖಂಡರು ಕೂಡ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ತೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಏನು ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಮತ್ತು ಶಿವರಾಜ್ ತಂಗಡಿ ಅವರಿಬ್ಬರು ಸೇರ್ಕೊಂಡು ಆ ಮುಕುಂದ್ ರಾವ್ ಭವಾನಿ ಮಠ ಅವರನ್ನ ಅವರ ನಿವಾಸದಿಂದ ಹೈಜಾಕ್ ಮಾಡಿ ಕಾಂಗ್ರೆಸ್ಗೆ ಸೇರಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತ ಮಾತು ಕೇಳಿ ಬಂದಿತ್ತು. ಇವತ್ತು ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿಗೆ ಈಗಾಗಲೇ ಬೆಂಗಳೂರು ತಲುಪಿರ್ತಕ್ಕಂಥ ಮುಕುಂದ್ ರಾವ್ ಭವಾನಿ ಮಠ ಮಧ್ಯಾಹ್ನ ವಿಶ್ವನಾಥ್ ರೆಡ್ಡಿ ಸೇರಿದಂತೆ ಒಟ್ಟು 3 ಜನರು ದೆಹಲಿಗೆ ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಟ್ಟ ಶಿಷ್ಯ ಆಗಿರ್ತಕ್ಕಂಥ ಮುಕುಂದ್ ರಾವ್ ಭವಾನಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೇ ನಾಳೆ ಕಾಂಗ್ರೆಸ್ಗೆ ಒಂದು ಸೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಈ ಕುರಿತಂತೆ ಮುಕುಂದ್ ರಾವ್ ಭವಾನಿ ಮಠ ಅವರು ನ್ಯೂಸ್ 18 ಕನ್ನಡಕ್ಕೆ ಈ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡಿದ್ದು, ಹೈಕಮಾಂಡ್ ಜೊತೆಗೆ ಮಾತುಕತೆ ಈಗಾಗಲೇ ಇವತ್ತೇನು ಮಾತುಕತೆ ಆಗುತ್ತೆ, ನಾಳೆ ಮಾತುಕತೆಯ ಫಲಪ್ರದವಾದಪ್ಪ ನಾನು ಕಾಂಗ್ರೆಸ್ ಸೇರೋದು ಸ್ಪಷ್ಟ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂದ್ರೆ ಇತ್ತೀಚೆಗೆ ಏನು ಕಾಂಗ್ರೆಸ್ನ ಶಿವರಾಜ್ ತಂಗಡಿಗೆ ಅವರು ಮುಕುಂದ್ ರಾವ್ ಭವಾನಿ ಮಠ ಅವರ ಗಂಗಾವತಿಯ ನಿವಾಸಕ್ಕೆ ತೆರಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನಿಸಿದ್ರು. 2 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಈ ಬೆಳವಣಿಗೆ ಕುರಿತಂತೆ ಮುಕುಂದ್ ರಾವ್ ಭವಾನಿ ಮಠ ನಾನು ಕಾಂಗ್ರೆಸ್ ಸೇರೋದಿಲ್ಲ ಅನ್ನುವಂತ ಒಂದು ಕಡೆ ಮಾತನ್ನ ಹೇಳಿದ್ರು. ಈಗ ದಿಢೀರ್ನಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ ಅಂತಾನೆ ಹೇಳಬೇಕಾಗುತ್ತೆ ನವಿತಾ. ಥ್ಯಾಂಕ್ ಯು ಮೌನೇಶ್.